ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಅಷ್ಟಮ ಶನಿ ಆರಂಭವಾಗಿರತಕ್ಕಂಥದ್ದು. ನಾವು ಆಲ್ರೆಡಿ ಅಷ್ಟಮ ಶನಿಗೆ ವಿಶೇಷವಾಗಿ ಸಹಸ್ರ ಶನಿ ಶಾಂತಿ ಹೋಮಗಳನ್ನು ಮಾಡಿ ಪ್ರಸಾದಾದಿಗಳನ್ನು ಕಳುಹಿಸಿ ಸಹ ಕೊಟ್ಟಿದ್ದೇವೆ. ಬಹಳಷ್ಟು ಜನ ನೋಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ್ದೇನು ಗೊತ್ತಾ, ಅಷ್ಟಮ ಶನಿ ಆರಂಭವಾಗಿರುವ ಕಾರಣ ಹಣಕಾಸಿನ ಲೇವಾದೇವಿ ವಿಚಾರಗಳಲ್ಲಿ ಇನ್ನು ಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು. ನಿಮಗೆ ಷಷ್ಠ್ಯಾಧಿಪತಿಯಾದ ಶನಿನೇ ಅಷ್ಟಮಕ್ಕೆ ಹೋಗಿರತಕ್ಕಂಥದ್ದು. ಅಷ್ಟಮ ಶನಿ ಪ್ರಭಾವ ಅಂದರೆ ಸಾಲಗಳ ಮೇಲೆ ವಿಶೇಷವಾಗಿ ಸಿಂಹರಾಶಿಯವರ ಸಾಲಗಳ ಮೇಲೆ ವಿಶೇಷವಾಗಿ ಪ್ರಭಾವ ಇರಲಿದೆ. ಯಾವಾಗಲೂ ಬಹಳಷ್ಟು ಜನ ಹೇಳ್ತಿರ್ತಾರೆ ನನ್ನ ಹತ್ರ ಬಂದ, ಗುರುಳೆ ನಮ್ಮದು ಏನು ಶನಿ ಪೀಡೆ ಇದೆ, ನಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಹೇಳಕ್ಕೆ ಹೇಳಿದ್ದಾರೆ, ನನಗೆ ಹೋಗಕ್ಕೆ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೇನೆ ಅಂತ. ಆದರೆ ನಾನು ಹೇಳ್ತೀನಿ, ಫಸ್ಟ್ ಶನಿ ಹತ್ರ ಹೋಗಪ್ಪ, ಆಮೇಲೆ ಆಂಜನೇಯ ಹತ್ರ ಹೋಗು ಅಂತ. ಈಗ ಫಸ್ಟ್ ಶನಿ ಹತ್ರ ಹೋಗಿ ಬಂದೇ ಆಗಿದೆ. ಈಗ ಶನಿ ಶಾಂತಿ ಎಲ್ಲ ಆಗಿದೆ. ಈಗ ಆಂಜನೇಯನಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದಂಥ ಸಮಯ ಸಿಂಹರಾಶಿಯವರಿಗೆ, ಆಯ್ತಲ್ವ? ಯಾಕೆಂದರೆ ಆ ಅಷ್ಟಮ ಶನಿಯಿಂದಾಗಿ ನಿಮಗೆ ಸಾಲ ಬಾಧೆಗಳೇನೇ ಇದ್ರೂ ಪರಿಹಾರವಾಗಬೇಕು. ತಗೊಂಡು ಸಾಲ ಇರಬಹುದು, ಕೊಟ್ಟು ಸಾಲ ಇರಬಹುದು, ಕೊಡ್ಸದ ಸಾಲ ಇರಬಹುದು, ಮಾಡಬೇಕು ಅಂದ್ಕೊಂಡಿರೋ ಸಾಲ, ಒಂದು ಹೋಮ್ ಲೋನ್ ಬೇಕು, ಅಥವಾ ಒಂದು ಬಿಸ್ನೆಸ್ ಲೋನ್ ಬೇಕು, ಅಥವಾ ಒಂದು ವೆಹಿಕಲ್ ಲೋನ್ ಬೇಕು, ಅಥವಾ ಏನೋ ಒಂದು ಲೋನ್ ಬೇಕು, ಸಾಲ ಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಇಲ್ಲಿ ನಾನು ಹೇಳೋದು, ಸಾಲದ ಸುಳಿಯಲ್ಲಿ ಸಹ ಸಿಕ್ಕಿ ಹಾಕಿಕೊಳ್ಳಬೇಡಿ. ಯಾಕೆಂದರೆ ಅಷ್ಟಮ ಶನಿಯ ಆರಂಭದಲ್ಲಿದ್ದೀರಾ, ಅದರಿಂದ ಈಸಿಯಾಗಿ ಸಿಕ್ಬಿಡ್ತು ಅಂತ ಸಾಲ ಮಾಡಿಕೊಂಡು ಆಮೇಲೆ ಅಷ್ಟಮ ಶನಿಯಲ್ಲಿ ಮುಂದೆ EMIಗಳನ್ನ ಬಡ್ಡಿಗಳನ್ನ ಕಟ್ಟಕ್ಕಾಗದೆ ಒದ್ದಾಟ ಆಗಬಾರದು ಸಿಂಹರಾಶಿಯವ್ರದ್ದು. ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಸಾಲಗಳ ವಿಚಾರ, ಅದರ ಪರಿಹಾರದ ವಿಚಾರ, ದುಡ್ಡು ಹೇಗೆ ಬರಬೇಕು ನಿಮಗೆ ಅನ್ನುವಂಥ ವಿಚಾರ, ಇದೆಲ್ಲದನ್ನು ಸಹ ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ವಿಚಾರಗಳಾದ್ರಿಂದ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಮ ಅಂದ್ರೆ ವೀಕ್ಷಕರ ಒಂದು ಕ್ಷಣವನ್ನು ಸಹ ವ್ಯರ್ಥ ಮಾಡದೆ ನಿಮಗೆ ಅತ್ಯಂತ ಉಪಯುಕ್ತವಾದ ವಿಚಾರಗಳನ್ನೇ ನಾನು ತಿಳಿಸ್ತೇನೆ ಈ ವಿಡಿಯೋದಲ್ಲಿ. ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಶುರುವಾಗಿದೆ. ದಯವಿಟ್ಟು ನಾನು ನಿಮಗೆ ಹೇಳ್ತೀನಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು ಮೂರನ್ನ ನೀವು ಕರೆಕ್ಟಾಗಿ ಒಂಥರ ಇದ್ರ ಥರ ಮಾಡಿ ಇಟ್ಕೊಂಡು ಏನಾದರೂ ಇದನ್ನು ಮಾಡೇ ಈ ಥರ ನಾನು ಪಾಲಿಸ್ತೇನೆ ಈ ಥಿಯರಿನ ಅಂತ ಇಟ್ಕೊಂಡ್ಬಿಟ್ರೆ ಅಷ್ಟಮ ಶನಿಯ ಬಹುಭಾಗದ ಸಮಸ್ಯೆಗಳು ನಿಮಗೆ ಪರಿಹಾರವಾಗದಂತೆ. ಅದನ್ನು ಹೊರತುಪಡಿಸಿ ವ್ಯಕ್ತಿಯಿಂದ ವ್ಯಕ್ತಿ, ಜೀವನದಿಂದ ಜೀವನ, ವ್ಯಕ್ತಿಯಿಂದ ವ್ಯಕ್ತಿಗೆ ಅವನ ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಸೊ ನೀವು ಸಿಂಹರಾಶಿಯವರಾಗಿದ್ದು ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಗೊತ್ತಿಲ್ಲ. ಗುರುಗಳೇ ನೀವು ಮಾಡಬೇಡಿ ಅಂತ ಕೂತ್ಕೊಂಡು ಆರಾಮಾಗಿ ಹೇಳ್ಬಿಡ್ತೀರಾ, ನಿಮ್ಗೇನೋ ನನಗೆ ಇಲ್ಲಿ ಸಾಲ ಮಾಡಿಲ್ಲ ಅಂತಂದ್ರೆ ಎಲ್ಲ ನಿಂತೋಗ್ಬಿಡುತ್ತೆ, ಕುತ್ತಿಗೆಗೆ ಬಂದ್ಬಿಡುತ್ತೆ, ತುಂಬ ಸಮಸ್ಯೆ ಆಗ್ಬಿಡುತ್ತೆ ಅಂತಲೋ, ಅಥವಾ ಸಾಲ ತೀರಿಸ್ಬೇಕು ಅಂದ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸಾಲ ತೀರಿಸುವಂತ, ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ, ನಾನು ಹೆಂಗೆ ಸಾಲ ತೀರಿಸೋದು ಅಂತ ಅರ್ಥ ಆಗ್ತಿಲ್ಲ ಅಂತಲೋ, ಈ ಥರ ವಿವಿಧ ಬೇರೆ ಬೇರೆ ಆಯಾಮಗಳಲ್ಲಿ, ಕಷ್ಟದ ಬೇರೆ ವಿಚಾರಗಳಲ್ಲಿ, ಸಾಲದ ಪ್ರಮುಖವಾದ ಬೇರೆ ಇದರಲ್ಲಿ ನೀವಿದ್ದಾಗ ನಿಮಗೊಂದು ಪರಿಹಾರವನ್ನು ತಿಳಿಸ್ಬೇಕಲ್ಲ. ನಾನು ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ತಾನೆ. ನೋಡಿ, ಷಷ್ಠ್ಯಾಧಿಪತಿ ಶನಿಯಾಗಿ ಅಷ್ಟಮದಲ್ಲಿರ್ತಾನೆ. ಆದ್ದರಿಂದ ಶನಿಯ ಪೀಡೆ ಪರಿಹಾರಕ್ಕೆ ಆಂಜನೇಯನ ಆರಾಧನೆಯನ್ನು ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಈಗ ನಾನು ನಿಮಗೊಂದು ಅದ್ಭುತವಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನ ತಿಳಿಸ್ತೇನೆ. ದಯವಿಟ್ಟು ಈ ಮಂತ್ರ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ, ಈ ಮಂತ್ರವನ್ನ ನೀವು ಪ್ರತಿ ದಿವಸ ಒಂದು 108 ಬಾರಿ ಯಾರು ಜಪ ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಈ ಮಂತ್ರವನ್ನ ಶನಿ ಅಷ್ಟೋತ್ತರ ಎಲ್ಲ ಓದಿ ಮುಗಿಸ್ಕೊಂಡು ಈ ಮಂತ್ರವನ್ನ ಒಂದು 108 ಬಾರಿ ಜಪ ಮಾಡಿದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ. ಆರೋಗ್ಯ ಬಾಧೆ ಇರಲಿ, ಸಾಲ ಬಾಧೆ ಇರಲಿ, ಮಾಟಮಂತ್ರ ದೋಷ ಇರಲಿ, ಯಾವುದೇ ಸಮಸ್ಯೆಗಳಿರಲಿ ಪರಿಹಾರ ಆಗತ್ತಾ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಒಂದು ವಿಶೇಷ ಮಂತ್ರ ಇದು. ಜಪ ಮಾಡುವಾಗ ವೈಜಯಂತಿ ಮಾಲೆಯಲ್ಲಿ ಜಪ ಮಾಡಿದರೆ ಇನ್ನೂ ಪವರ್ಫುಲ್, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ನಾನು ನಿಮಗೆಲ್ಲರಿಗೂ ಸಹ ಈ ವೈಜಯಂತಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ನಾನು. ಇನ್ನು ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದ ವಿಚಾರ ಏನಪ್ಪಾ ಇಲ್ಲಿ ಅಂತಂದ್ರೆ, ದುಡ್ಡು ಬರಬೇಕಲ್ಲ. ದುಡ್ಡು ಬಂದ್ರೆ ತಾನೇ ಇದನ್ನೆಲ್ಲ ಮಾಡಕ್ಕಾಗ್ತಕ್ಕಂಥದ್ದು.
ಸೊ ಆದ್ದರಿಂದ ಕೆಲವಿಷ್ಟು ಅಭ್ಯಾಸಗಳನ್ನು ನಾನು ಬಿಡಿ, ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಕೆಲವಿಷ್ಟು ಅಭ್ಯಾಸಗಳಿದ್ರೆ ಬಿಡಿ. ಶುಕ್ರವಾರ ಮಂಗಳವಾರ ಸಾಲ ಕೊಡೋದು ಸಾಲ ತಗೊಳ್ಳೋದು ಅಂಥದ್ದು ಬಿಟ್ಟುಬಿಡಿ ಅಂತ ನಾನು 3ನೇ ದಿನ ಸೇರಿಸ್ತಾನೆ. ಶನಿವಾರವನ್ನು ಸಹ ಬಂತು, ಶನಿವಾರವೂ ಸಹ ಸಿಂಹರಾಶಿಯವರು ಸಾಲ ತಗೊಳ್ಳೋದು ಸಾಲ ಕೊಡೋದು ಸಾಲ ಕೊಡಿಸೋದು ಸಾಲ ಮಾಡಬೇಕು ಅಂದ್ಕೊಂಡು ಅಪ್ರೋಚಿಂಗ್ ಎಲ್ಲ ಶನಿವಾರ ಇರಬಾರ್ದು. ನೀವು ಶನಿವಾರ ಸಾಲ ಕೊಟ್ಟರೆ ಅದ್ರ ಆಸೆ ಬಿಟ್ಬಿಡಿ, ಮತ್ತು ಬರಲ್ಲ ಅದು. ನೀವು ಶನಿವಾರ ಸಾಲ ತಗೊಂಡ್ರು ಅಷ್ಟೇ, ಇನ್ನೊಂದು 2-3 ವರ್ಷ ಮಿನಿಮಮ್ ಅದನ್ನು ತೀರ್ಸೋಕ್ಕಾಗಲ್ಲ. ನೀವು ಶನಿವಾರ ಸಾಲ ಕೊಡಿಸಿದ್ರೆ ಇನ್ನೊಬ್ಬರಿಗೆ ನೀವು ಕಟ್ಕೊಡ್ಬೇಕಾಗತ್ತೆ ಅದನ್ನು, ಆಮೇಲೆ ಅವನಂತೂ ತೀರಿಸಲ್ಲ, ಆ ವ್ಯಕ್ತಿ ಗಂಡಾಗಲಿ ಹೆಣ್ಣಾಗಲಿ ತೀರಿಸಲ್ಲ, ನೀವೇ ತೀರಿಸ್ಬೇಕಾಗತ್ತೆ ಅದನ್ನು. ಅಂಥ ಸೂಕ್ಷ್ಮ ಸಂದರ್ಭದಲ್ಲಿ ನೀವು ಇದ್ದೀರಾ ಅಂತ ನಾನು ಹೇಳುವಂಥದ್ದು. ಒಂದು ಹೇಳ್ತೇನೆ ನಾನು ನಿಮಗೆ, ಒಂದೊಂದಾಗಿ ಪರಿಹಾರ ಹೇಳ್ಕೊಂಡು ಬರ್ತಾ ಇದ್ದೇನೆ ನಿಮಗೆ. ಈ ಶನಿವಾರದ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ವೆಂಕಟೇಶ್ವರ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿದ್ರೂ ಸಹ ನಿಮ್ಮ ಸಾಲಬಾಧೆಗಳು ಬಹಳಷ್ಟು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಏನು ಮಾಡಬೇಕು, ಮನೆಯಲ್ಲಂತೂ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದೇ ಇರುತ್ತಲ್ಲ, ಸೊ ಅದು ಇಲ್ಲ ಅಂದರೆ ತಂದಾರು ಇಟ್ಕೊಳ್ಳಿ, ಪರವಾಗಿಲ್ಲ. ಒಂದಿಷ್ಟೇ ಎಷ್ಟು ದೊಡ್ಡದು ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ತಂದು ಇಟ್ಕೊಂಡ್ರು ತುಂಬ ಒಳ್ಳೆಯದು. ಒಂದು ಫ್ರೇಮ್ ಇರ್ತಕ್ಕಂಥ ದೇವ್ರ ಮೇಲೆ ಇಟ್ಕೊಳ್ಳಿ. ಏನು ಮಾಡಬೇಕು ಅಂದರೆ, ಶನಿವಾರಗಳಲ್ಲಿ ಸಿಕ್ಕಿದರೆ ಸೂಪರು, ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಸಿಕ್ಕಿದ್ರೆ ಸಗಣಿ ತಂದು ಒಂದು ಬೆರಣಿ ಥರ ತಟ್ಕೊಂಡು ಅದ್ರ ಮೇಲೆ ಇಟ್ಕೋಬೇಕು. ಇಲ್ಲ ಅಂದರೆ ಹಾಗೆ ಒಂದು ಅಕ್ಕಿಯನ್ನು ಹಿಂಗೆ ಹಾಕ್ಕೊಂಡ್ರು ಪರವಾಗಿಲ್ಲ. ಆ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಒಂದು 6 ಮಣ್ಣಿನ ಹಣತೆಯಲ್ಲಿ 6 ತುಪ್ಪದ ದೀಪವನ್ನೇ ಹಚ್ಚಬೇಕು. 6 ಮಣ್ಣಿನ ಹಣತೆ 6 ತುಪ್ಪದ ದೀಪ, ಒಂದೊಂದು ಮಣ್ಣಿನ ಹಣತೆಯಲ್ಲಿ ಒಂದೊಂದು ತುಪ್ಪದ ದೀಪವನ್ನು ಹಚ್ಚಬೇಕು. ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಸ್ವಾಮಿ ನಾನು ಆದಷ್ಟು ಬೇಗ ನಿನ್ನ ದರ್ಶನ ಮಾಡಿ ಮೆಟ್ಲತ್ಕೊಂಡು ಬಂದು ನಿನ್ನ ದರ್ಶನ ಮಾಡ್ತೇನೆ. ಅಂದರೆ ಶಕ್ತಿ ಇರ್ತಕ್ಕಂಥವ್ರು, ಕೆಲವರಿಗೆ ಆರೋಗ್ಯ ಬಾಧೆ ಇರ್ತಕ್ಕಂಥವ್ರು ಹಾಗೆ ದರ್ಶನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ಪರವಾಗಿಲ್ಲ. ಶಕ್ತಿ ಇರ್ತಕ್ಕಂಥವ್ರು, ಆರೋಗ್ಯವಾಗಿ ಚೆನ್ನಾಗಿರ್ತಕ್ಕಂಥವ್ರು ಮೆಟ್ಲತ್ಕೊಂಡು ಬಂದು ನಿನ್ನ ದರ್ಶನ ಮಾಡ್ತೀನಿ ಸ್ವಾಮಿ ಅಂತ ಬೇಕಾದ್ರೆ ಒಂದು ಪ್ರಾರ್ಥನೆ ಹರಕೆ ಮಾಡ್ಕೊಳ್ಳಿ. ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಾಲ ಬಾಧೆಗಳ ಪರಿಹಾರವಾಗಲಿ. ಅಷ್ಟಮ ಶನಿಯಲ್ಲಿ ಸಾಲದ ಸಂಬಂಧಿತವಾಗಿ ಯಾವುದೇ ಸಮಸ್ಯೆಗಳು ನಿಮಗೆ ಆಗದೇ ಇರಲಿ, ಯಾವ ಸಮಸ್ಯೆನೂ ಆಗಬಾರ್ದು ಸಾಲಗಳ ವಿಚಾರದಲ್ಲಿ ಅಂತ ಇದ್ರ ಬಗ್ಗೆ ಗಮನ ಹರಿಸಿ. ಇದನ್ನು ಮಾಡಿ, ನಿಮ್ಮ ಮನೆಯಲ್ಲೇ ಮಾಡ್ಬೋದು ಅದನ್ನು, ಆಯಿತಾ. ಶನಿವಾರದ ದಿವಸನೇ ಮಾಡಿ. ತಿಂಗಳಿಗೆ 4 ಶನಿವಾರ ಬರುತ್ತೆ ಅಂದರೆ 4 ಬಾರಿ ಮಾಡಿದ್ರೆ ತುಂಬ ಒಳ್ಳೆಯದು, ಆಯಿತಾ. ನಿಮ್ಮ ಶಕ್ತಿ ಅನುಸಾರ ನೋಡ್ಕೊಳ್ಳಿ. ಇನ್ನು ಹಣಪ್ರಾಪ್ತಿ, ದುಡ್ಡಿನ ಒಳಹರಿವು ಚೆನ್ನಾಗಿ ಬರಬೇಕಲ್ಲ. ಆ ದುಡ್ಡಿನ ಒಳಹರಿವು ಬಂದರೆ ಸಾಲಗಳು ತೀರಿಸ್ಲಿಕ್ಕಾಗತ್ತೆ. ಸೊ ದುಡ್ಡು ಬರಬೇಕಲ್ಲ ಸ್ವಾಮಿ, ದುಡ್ಡು ಬಂದರೆ ನಾನು ಸಾಲ ತೀರ್ಸೋಕ್ಕಾಗೋದು, ಅಥವಾ ದುಡ್ಡು ಬಂದ್ಬಿಟ್ರೆ ಸಾಲ ಮಾಡಬೇಕಾದ ಪರಿಸ್ಥಿತಿನೇ ಇರಲ್ಲ. ಈ ಥರದ್ದೆಲ್ಲ ವಿಚಾರಗಳಲ್ಲಿ ದುಡ್ಡು ಚೆನ್ನಾಗಿ ಬರಬೇಕು ಅಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ರಣಬಾಧ ನಿವಾರಕ ಲಕ್ಷ್ಮೀನಾರಾಯಣ ಅಷ್ಟಕ. ಅದನ್ನು ನೀವು ಪ್ರತಿದಿನ ಒಂದು 28 ಬಾರಿನೋ 18 ಬಾರಿನೋ 9 ಬಾರಿನೋ ಕೇಳಿಸ್ಕೊಳ್ತಾ ಇದ್ರೂ ಸಹ ನಿಮ್ಮ ಸಾಲ ಬಾಧೆಗಳು ತುಂಬ ಕಡಿಮೆ ಆಗಿ ಹಣಕಾಸಿನ ಇದು ತುಂಬ ಚೆನ್ನಾಗಿ ಆಗುತ್ತೆ ನಿಮಗೆ. ಇಲ್ಲ ಅಂತಂದ್ರೆ ನಾವು ನಿಮಗೋಸ್ಕರವೇ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಏಪ್ರಿಲ್ 12ನೇ ತಾರೀಕು ಶನಿವಾರ ಚೈತ್ರ ಪೌರ್ಣಿಮಾ ಅಂತ, ಚೈತ್ರ ಮಾಸದ ಹುಣ್ಣಿಮೆ. ಉತ್ತರ ಭಾರತದಲ್ಲಿ ಹನುಮ ಜಯಂತಿಯು ಸಹ ಚೈತ್ರ ಪೌರ್ಣಿಮಾಗೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೊಳ್ತೀವಿ, ಆದರೆ ಉತ್ತರ ಭಾರತದಲ್ಲಿ ಹನುಮ ಜಯಂತಿ ಯಾವಾಗ ಅಂತಂದರೆ ಚೈತ್ರ ಪೌರ್ಣಿಮಾ, ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಹನುಮ ಜಯಂತಿ ಅಂತ. ಸೊ ಈ ಹನುಮ ಜಯಂತಿಯ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ 12ನೇ ತಾರೀಕು ಶನಿವಾರ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಸ್ಟಾರ್ಟಿಂಗಲ್ಲೇ. ಆ ವಿಶೇಷವಾದ ಪವರ್ಫುಲ್ ಮಂತ್ರದೊಂದಿಗೆ ಹನುಮ ಜಯಂತಿಯ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರದಿಂದ ಹೋಮವನ್ನು ಮಾಡಿ ಈ ವಿಶೇಷವಾದ ವೈಜಯಂತಿ ಮಾಲೆಗಳನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ ಅವತ್ತಿನ ದಿವಸ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ, ಅದು ಲಕ್ಷ್ಮೀನಾರಾಯಣ ಹೃದಯಂ ಅಂತಲೇ ನಿಮಗೆ ಸ್ತೋತ್ರ ಬರ್ತದೆ. ಕಮಲ ಪುಷ್ಪಗಳು ಬಹಳ ಅದ್ಭುತವಾದಂಥ ಇದು. ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡೋದಿದೆಯಲ್ಲ, ಪವರ್ಫುಲ್, ಮೋಸ್ಟ್ ಪವರ್ಫುಲ್. ಅದು ಚೈತ್ರ ಮಾಸದ ಹುಣ್ಣಿಮೆ ಹನುಮ ಜಯಂತಿಯ ದಿವಸ. ಇಂತಹ ಒಂದು ಅದ್ಭುತವಾದಂತಹ ಹೋಮವನ್ನು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಸಾಲಬಾಧೆಗಳು, ಆರ್ಥಿಕ ಬಾಧೆಗಳು, ದೃಷ್ಟಿದೋಷಗಳು, ಮಾಟ ಮಂತ್ರಗಳು ಎಲ್ಲ ಪರಿಹಾರವಾಗಬೇಕು ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ. ವಿಶೇಷವಾಗಿ ಸಾಲಬಾಧೆಗಳು ಪರಿಹಾರವಾಗಿ ದುಡ್ಡಿನ ಆಗಮನ ಆಗಬೇಕು.
ಅಂತಂದರೆ ಯಾಕೆಂದ್ರೆ ಆ ಶ್ಲೋಕ ಲಕ್ಷ್ಮೀನಾರಾಯಣ ಶ್ಲೋಕಗಳೇ ಬಂದ್ಬಿಡುತ್ತೆ. ಅದ್ಭುತವಾದ ಶ್ರೀಮಂತಿಕೆಯನ್ನು ಶ್ರೀಮನ್ನಾರಾಯಣ ಲಕ್ಷ್ಮೀ ನಿಮಗೆ ಕೊಡ್ತಾರೆ ಅಂತ, ಲಕ್ಷ್ಮೀನಾರಾಯಣರು ನಿಮಗೆ ಕೊಡ್ತಾರೆ ಅಂತ ಇದರಲ್ಲೇ ಬರ್ತದೆ, ಆಯ್ತಲ್ವಾ? ಸೊ ಅಂತಹ ಒಂದು ಶ್ರೀಮಂತಿಕೆ ಜೀವನದಲ್ಲಿ ಬರಬೇಕು, ಅಥವಾ ಸಾಲಬಾಧೆಗಳ ಪರಿಹಾರವಾಗಬೇಕು, ದುಡ್ಡು ಚೆನ್ನಾಗಿ ಓಡಾಡಬೇಕು, ಕೈಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಅಥವಾ ಕೈಯಲ್ಲಿ ಚೆನ್ನಾಗಿ ದುಡ್ಡು ನಿಲ್ಲಬೇಕು, ಖರ್ಚಾಗಬಾರ್ದು. ಏನು? ಲಕ್ಷ್ಮೀನಾರಾಯಣದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳಲ್ಲಿ, ಅದರಲ್ಲೂ ಈ ಒಂದು ವೈಜಯಂತಿ ಮಾಲೆಗಳನ್ನು ಎನರ್ಜೈಸ್ ಮಾಡಿರ್ತೇವೆ. ಇನ್ನು ಸಾಲಬಾಧೆಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರ ನಿಮಗೆ ವಾಸ್ತು ದೋಷಗಳಿಂದಲೂ ಬರುತ್ತೆ. ಮಿಕ್ಕಿದ ಯಾವುದೇ ರಾಶಿ ಏನೇ ಇದ್ರೂ ಕೂಡ ನಮಗೆ ಗೊತ್ತಿಲ್ಲದೇನೆ ಮನೆಯಲ್ಲಿ ವಾಸ್ತು ದೋಷಗಳಿಂದಾಗಿ ನಾವು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀವಿ, ಹೊರಗೆ ಬರೋಕ್ಕೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಬಾಡಿಗೆ ಮನೇಲಿರಲಿ, ಸ್ವಂತ ಮನೇಲಿರಲಿ, ಲೀಸ್ ಮನೇಲಿರಲಿ, ಕೆಲವು ಜನ ಬಾಡಿಗೆ ಮನೇಲಿ ಇದೀವಿ ಸ್ವಾಮಿ ನಾವು ಹೋಮ ಮಾಡೋಕ್ಕಾಗಲ್ಲ ಅಂತಾರೆ, ವಾಸ್ತು ಹೋಮಗಳ. ಲೀಸ್ ಮನೇಲಿ ಇದೀವಿ ಸ್ವಾಮಿ ನಾವು ಎಲ್ಲಿ ಹೋಮ ಮಾಡೋಕ್ಕಾಗತ್ತೆ, ಇಲ್ಲಿ ಬಾಡಿಗೆ ಮನೆಗಳಲ್ಲಿ, ಲೀಸ್ ಮನೆಗಳಲ್ಲಿ ಅಂತಾರೆ. ಕೆಲವರು ಸ್ವಂತ ಮನೇಲೇ ಇದ್ರೂ ಸಹ ಇಲ್ಲಿ ನಮ್ಮ ಮನೇಲೆಲ್ಲ ವಾಸ್ತು ಹೋಮಗಳೆಲ್ಲ ಮಾಡೋಕ್ಕೆ ನಮ್ಮ ಮಕ್ಕಳು ಒಪ್ಪಲ್ಲ, ಅವರು ಒಪ್ಪಲ್ಲ, ವ್ಯವಸ್ಥೆ ಎಲ್ಲ ಈ ಸದ್ಯಕ್ಕೆ ಅಷ್ಟು ದುಡ್ಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಿರ್ತಾರೆ. ಸೊ ನಾವು ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಜೊತೆಗೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದರಲ್ಲೂ ಸಹ ಈ ಒಂದು ವೈಜಯಂತಿ ಮಾನ್ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸರ್ಪದೋಷಗಳು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಜೀವನದ ಆರ್ಥಿಕ ವಿಚಾರಗಳಲ್ಲೂ ಸಹ. ಈಗ ಮದುವೆ ಆಗಿಲ್ಲ ಸರ್ಪದೋಷ, ಮಕ್ಕಳಾಗಿಲ್ಲ ಸರ್ಪದೋಷ, ಮತ್ತೊಂದೇನೋ ಆರೋಗ್ಯ ಬಾಧೆ ಸರ್ಪದೋಷ, ಅಷ್ಟೇ ಅಲ್ಲ, ಸರ್ಪದೋಷದಿಂದ ಸಾಲಗಳು ಸಹ ಆಗುತ್ತೆ, ದುಡಿಮೆ ನಿಂತು ಹೋಗ್ಬಿಡುತ್ತೆ. ಸೊ ಅದರಿಂದ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಅದರಲ್ಲೂ ಸಹ ಈ ವೈಜಯಂತಿ ಮಾಲೆ ಎನರ್ಜೈಸ್ ಆಗುತ್ತೆ. ಇನ್ನು ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮದ ಜೊತೆಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನವಾಗಲಿ ಅಂತ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಪ್ರತಿ ಹುಣ್ಣಿಮೆ ಮಾಡುವಂತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ನೀವು ಕೇಳಿಸ್ಕೊಳ್ಬೋದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನ ನೀವು ಕೇಳಿಸ್ಕೊಳ್ಬೋದು. ಹಾಗೂ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ಬೋದು. ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ವೈಜಯಂತಿ ಮಾಲೆಗಳನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಈ ಮಾಲೆಗಳನ್ನು ನೀವು ನಾನೀಗ ಧಾರಣೆ ಮಾಡಿದಾಗ ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನಾನು ಆಗಲೇ ಹೇಳಿದಂಥ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಮಂತ್ರವನ್ನು ಜಪ ಮಾಡಬಹುದು. ಈ ಮಂತ್ರದಲ್ಲಿ ಈ ಮಾಲೆಯನ್ನೇ ಬಳಸಿ ಪ್ರತಿದಿನ 108 ಸಲ ಜಪ ಮಾಡಬಹುದು. ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಲಾಕರಲ್ಲಿ ದುಡ್ಡಿನ ಜೊತೆಯಲ್ಲಿ ವೈಜಯಂತಿ ಮಾಲೆಯನ್ನು ದುಡ್ಡಿನ ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಅನುಕೂಲ ಆಗುತ್ತೆ. ಹಾಗೂ ಈ ತರ ಅಭಿಮಂತ್ರಿತ ಎನರ್ಜೈಸ್ಡ್ ಆದ ಈ ವೈಜಯಂತಿ ಅಥವಾ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೋಸ್ಕರ ಚೈತ್ರ ಪೂರ್ಣಿಮಾ ಹನುಮತ್ ಜಯಂತಿಯ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಆಶ್ಲೇಷ ಬಲಿ ವಾಸ್ತು ಶಾಂತಿ ಇತ್ಯಾದಿ ಹೋಮಗಳ ಎನರ್ಜೈಸ್ ಆದ ಈ ವೈಜಯಂತಿ ಮಾಲೆಯನ್ನು ನೀವು ಬಿಸ್ನೆಸ್ ಮಾಡ್ತಾ ಇದ್ರ ನಿಮ್ಮ ಕ್ಯಾಶ್ ಬಾಕ್ಸು ಲಾಕರ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಅಂಗಡಿಗಳಲ್ಲೇ ಇಟ್ಕೊಳ್ಬಹುದು. ವ್ಯಾಪಾರ ಅಭಿವೃದ್ಧಿಗೆ, ಗಂಡ ಹೆಂಡತಿ ಜಗಳ ಜಾಸ್ತಿ ಮನೆಯಲ್ಲಿ ಇಟ್ಕೊಂಡ್ರು ಒಂದು ಸ್ವಲ್ಪ ಐಕ್ಯಮತ್ಯ ಉಂಟಾಗ್ತದೆ, ಸಂತಾನ ವಿಚಾರಗಳಲ್ಲಿ ಅನುಕೂಲವಾಗಲಿ ಅಂತ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನನ್ನ ಒಂದು ವಿಶೇಷವಾದ ಲಕ್ಷ್ಮೀನಾರಾಯಣ ರಣಬಾಧ ನಿವಾರಕ ಲಕ್ಷ್ಮೀನಾರಾಯಣ ಅಷ್ಟಕ ಸ್ತೋತ್ರವನ್ನು ಹೇಳ್ತಾನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ.
युक्तौ युवां जगन्नाथौ नमामि हृदये सदा। ॐ सर्वसम्पत्करी देवी सर्वपापहरो हरीः युग्मेन ते नमस्तुभ्यं शरणं मे भवाच्युत। ॐ वैकुण्ठवासिन ॐ वैकुण्ठवासिन्नाथत्वं वैभवप्रदाश्रिया अनाथनाथ सर्वेशा मां रक्ष सततं प्रभो। सत्यं ज्ञानमनन्तं त्वं शुद्धं ब्रह्मास्वरूपकं लक्ष्मीपते करुणासिन्धो दीनबन्धो नमोऽस्तु ते। ॐ इदम् अष्टकं पुण्यं युक्तः पठेत् भक्तिसंयुतः तस्य श्रीर्भवति क्षिप्रं लक्ष्मीनारायणप्रियः।